ನೀನಿಗ್ ಜಸ್ಟ್ ಇಮ್ಯಾಜಿನ್ ಮಾಡ್ಕೋ, ನಿನಗೊಂದು 25 ವರ್ಷ ಆಗಿರುತ್ತೆ ಅನ್ಕೋ, ನೀನು ಒಂದು 100 ಕೋಟಿ ಕಂಪನಿನ ಬಿಲ್ಡ್ ಮಾಡಿರ್ತೀಯ. ಆದ್ರೆ ಬರೋ 2 ವರ್ಷದಲ್ಲಿ ಆ ಕಂಪನಿ ಬಿದ್ದೋದ್ರೆ ಹೇಗಿರುತ್ತೆ? ಇಂಥದೇ ಒಂದು ಕಂಪನಿ ಇದೆ. ಆ ಕಂಪನಿ ಹೆಸರು ಟೈನಿ ಔಲ್. ಇದೊಂದು ಫುಡ್ ಡೆಲಿವರಿ ಸ್ಟಾರ್ಟ್ಅಪ್ ಕಂಪನಿ. 2014 5 ಜನ IIT ಇಂದ ಗ್ರಾಜುಯೇಟ್ ಆಗ್ತಾರೆ. ಆದ್ರೆ ಗ್ರಾಜುಯೇಟ್ ಆಗೋಕ್ಕಿಂತ ಮುಂಚೆ ಒಂದು ಒಳ್ಳೆ ಐಡಿಯಾ ಇಂದ ಬರ್ತಾರೆ. ಫುಡ್ ಡೆಲಿವರಿ ಇಂಡಸ್ಟ್ರಿಯಲ್ಲಿ ಒಂದು ರೆವಲ್ಯೂಷನ್ ಸೃಷ್ಟಿ ಮಾಡಿದ್ರು. ಅದು ಬರೀ ಒಂದು ಆಪ್ ಇಂದ. ಆ ಆಪ್ ಹೆಸರು ಟೈನಿ ಔಲ್. ಅವ್ರ ಐಡಿಯಾ ತುಂಬಾ ಚೆನ್ನಾಗಿತ್ತು. ಆ ಐಡಿಯಾ ಜೊತೆಗೆ ಅದೃಷ್ಟನೂ ಇತ್ತು. 100 ಕೋಟಿ ಫಂಡ್ ರೈಸ್ ಮಾಡಿದ್ರು. ದುರದೃಷ್ಟವಶ ಬರೀ 2 ವರ್ಷದಲ್ಲಿ ಆ ಕಂಪನಿ ಬಿದ್ದೋಗಿಲ್ಲ, ಮುಳುಗೋಯ್ತು. ಒಂದು ಚಿಕ್ಕ ಐಡಿಯಾ, ಸ್ವಿಗ್ಗಿ ಝೊಮ್ಯಾಟೊ ಕಾಂಪಿಟೇಷನ್ ಇಲ್ದಿರೋ ಕಾಲ ಅದು. 5 ಜನ IIT ಸ್ಟೂಡೆಂಟ್ ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದ್ರು. ರೆಸ್ಟೋರೆಂಟ್ ಇಂದ ಡೈರೆಕ್ಟ್ ಮನೆಗೆ ಫುಡ್ ಬರೋ ತರ ಒಂದು ಆಪ್ ಕ್ರಿಯೇಟ್ ಮಾಡಿದ್ರು. ಅವರ ಇಂಟರ್ಫೇಸ್ ಆಗಿರ್ಬೋದು, ರೆಸ್ಟೋರೆಂಟ್ ಜೊತೆ ಅವರ ಟೈಅಪ್ ಆಗಿರ್ಬೋದು, ಅವರ GPS ಸಿಸ್ಟಮ್ ಆಗಿರ್ಬೋದು, ತುಂಬಾ ಪರ್ಫೆಕ್ಟ್ ಇತ್ತು. ಆಗ ಮುಂಬೈಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಫೋನ್ ಅಲ್ಲಿ ಟೈನಿ ಔಲ್ ಆಪ್ ಇನ್ಸ್ಟಾಲ್ ಆಗಿತ್ತು. ಟೈನಿ ಔಲ್ ದಿನೇ ದಿನೇ ಬೆಳೀತಾ ಇತ್ತು. ಬೆಂಗಳೂರು, ಚೆನ್ನೈ, ಹೈದರಾಬಾದ್, ಪುಣೆ ಈ ತರ ತುಂಬಾ ಸಿಟೀಸ್ ಅಲ್ಲಿ ಅವರ ಆಪ್ ನ ಲಾಂಚ್ ಮಾಡಿದ್ರು. ಇದಕ್ಕೆ 100 ಕೋಟಿ ಫಂಡಿಂಗ್ ಕೂಡ ಆಯ್ತು. ಫಂಡಿಂಗ್ ಮಾಡಿದವರು ಸ್ಕ್ವೀರಿಯಾ ಕ್ಯಾಪಿಟಲ್ ಅಂಡ್ ಮ್ಯಾಟ್ರಿಕ್ಸ್ ಪಾರ್ಟ್ನರ್ಸ್. ಇವರಿಗೆ ಫಂಡಿಂಗ್ ಆದ್ಮೇಲೆ ಇವರು ಫಸ್ಟ್ ಮಾಡಿದ ಕೆಲಸ 100 ಜನರನ್ನ ಹೈರ್ ಮಾಡಿದ್ರು. ಅವರ ಮಾರ್ಕೆಟಿಂಗ್ ಅಂತೂ ತುಂಬಾ ಅಗ್ರೆಸಿವ್ ಆಗಿತ್ತು. ಅವರನ್ನ ಬಿಸ್ನೆಸ್ ಮ್ಯಾನ್ ಎಲ್ಲರೂ ಇಂಡಿಯಾಸ್ ನೆಕ್ಸ್ಟ್ ಯೂನಿಕಾರ್ನ್ ಅಂತ ಕೂಡ ಕರಿತಾ ಇದ್ರು. ಏನು ಕಷ್ಟ ಪಡದೆ ಒಬ್ಬ ಮನುಷ್ಯ ಲೈಮ್ ಲೈಟ್ ಬಂದಾಗ ಗಾಂಚಲಿ ಸ್ಟಾರ್ಟ್ ಆಗತ್ತೆ. ಅದೇ ಬಿಸ್ನೆಸ್ ಅಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಕಸ್ಟಮರ್ಸ್ ಎಲ್ಲರೂ ಬರ್ತಾರೆ. ಕಸ್ಟಮರ್ಸ್ ಬರೋದನ್ನ ನೋಡಿ ಫಂಡಿಂಗ್ ಸಿಗತ್ತೆ. ಫಂಡಿಂಗ್ ಸಿಕ್ಕಿದ ತಕ್ಷಣ ಅನ್ನೆಸೆಸರಿ ಖರ್ಚುಗಳು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಮಾರ್ಕೆಟ್ ಗ್ಯಾಪ್ ಏನು ಅಂತ ಗೊತ್ತಿಲ್ಲದೆ, ಎಕ್ಸ್ಪೆಂಡಿಚರ್ ಹೆಂಗೆ ಸ್ಪೆಂಡ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ, ಹೆಂಗ್ ಬೇಕು ಹಂಗ್ ಸ್ಪೆಂಡ್ ಮಾಡಿದ್ರು. ಕೊನೆಗೆ ಅವ್ರನ್ನವರೇ ಗೋರಿ ಕಟ್ಕೊಂಡ್ರು. ಟೈನಿ ಔಲ್ ಈ ಕಂಪನಿಯ ಫೌಂಡರ್ಸ್ ಗೆ ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡೋಣ ಅಂತ ಅನ್ಸ್ತು. ಅನ್ಸೋದೇನು ತಪ್ಪಿಲ್ಲ, ಆದ್ರೆ ಇವರು ಮಾಡಿದ ತಪ್ಪು. ಬರೀ 8 ತಿಂಗಳು, ಏನೋ ಬರೀ 8 ತಿಂಗಳಲ್ಲಿ 11 ಸಿಟೀಸ್ ಅಲ್ಲಿ ಈ ಟೈನಿ ಔಲ್ ನ ಲಾಂಚ್ ಮಾಡಿದ್ರು. ನಮ್ ಏರಿಯಾದಲ್ಲಿ ನಮಗೆ ಏನೇನು ಎಲ್ಲೆಲ್ಲಿ ಸಿಗತ್ತಂತೆ ತುಂಬಾ ಚೆನ್ನಾಗಿ ಗೊತ್ತು. ಅದೇ ಬೇರೆ ಏರಿಯಾಗ ಹೋದ್ರೆ ಸ್ವಲ್ಪ ಹುಡುಕಾಡ್ಬೇಕಾಗತ್ತೆ. ಅವರು ಮುಂಬೈಯಲ್ಲಿ ಲಾಂಚ್ ಮಾಡಿ 2-3 ತಿಂಗಳಾಗಿತ್ತಷ್ಟೇ. ಅಷ್ಟು ಬೇಗ ಬೇರೆ ಸಿಟೀಸ್ ಅಲ್ಲಿ ಬೇಕಿತ್ತ ಇವ್ರಿಗೆ? ನಾನ್ ಕೇಳೋದಪ್ಪ, ಬೇಕಿತ್ತ? 3 ತಿಂಗಳಲ್ಲಿ ಬಿಸ್ನೆಸ್ ಯಾವ ತರ ರನ್ ಆಗತ್ತೆ, ಬಿಸ್ನೆಸ್ ಪ್ರಾಫಿಟ್ ಬರ್ತಾ ಇದೆಯಾ, ಲಾಸ್ ಬರ್ತಾ ಇದೆಯಾ ಅಂತ ಜಡ್ಜ್ ಮಾಡಕ್ಕೆ ಆಗಲ್ಲ. ಅಟ್ಲೀಸ್ಟ್ 1 year 2 years ಬೇಕು. ಹೊಸದ್ರಲ್ಲಿ ಕಸ್ಟಮರ್ಸ್ ಎಲ್ರು ಹೇಗಿದೆ ಅಂತ ಟ್ರೈ ಮಾಡಕ್ ತಗೊಂತಾರೆ. ಅದೇನಾದ್ರೂ ವರ್ಕೌಟ್ ಆದ್ರೆ, ಅದೇನಾದ್ರೂ ಚೆನ್ನಾಗಾದ್ರೆ ಗುಡ್. ಒಂದು ವೇಳೆ ಅಲ್ಲಿ ನೆಗೆಟಿವ್ ಇದ್ರೆ ಆ ಕಸ್ಟಮರ್ಸ್ ಮತ್ತೆ ಬರೋದೇ ಇಲ್ಲ. 11 ಸಿಟೀಸ್ ಅಲ್ಲಿ ಲಾಂಚ್ ಮಾಡಿದ್ರು. ಇನ್ವೆಸ್ಟರ್ ಅಂತೂ ಫಂಡಿಂಗ್ ಕೊಟ್ಟಿದ್ರು. ಹೆಂಗ್ ಬೇಕಂದ್ರು ಖರ್ಚು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಒಂದು ಕೆಲಸಕ್ಕೆ 10 ಜನ ಎಂಪ್ಲಾಯೀಸ್ ನ ಹೈರ್ ಮಾಡಿದ್ರು. ಬೇಕಾಬಿಟ್ಟಿ ಎಂಪ್ಲಾಯೀಸ್ ನ ಹೈರ್ ಮಾಡಿದ್ರು. ಮಾರ್ಕೆಟಿಂಗ್ ಅಂತೂ ಏನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು ಗೊತ್ತಿಲ್ಲ. ಟಪ ಅಂತ ಮಾರ್ಕೆಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವರ ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ಅವರ ಡೆಲಿವರಿ ಪಾರ್ಟ್ನರ್ಗೆ ಅವ್ರು ಟ್ರೈನಿಂಗೇ ಮಾಡಿಲ್ಲ. ಇದು ಹೇಗಾಯ್ತು ಅಂದ್ರೆ, ಫಿಟ್ನೆಸ್ ಇಲ್ದಿರೋನು ಆರ್ಮಿಗೆ ಸೇರ್ಕೊಂಡಂಗಾಯ್ತು. ಪೊಲೀಸ್ ಟ್ರೈನಿಂಗ್ ಇಲ್ದೆ SI ಆದಂಗಾಯ್ತು. ರೆಸ್ಟೋರೆಂಟ್ಸ್ ಜೊತೆ ಏನೋ ಟೈಅಪ್ ಆಗಿದ್ರು. ಆದ್ರೆ ರೆಸ್ಟೋರೆಂಟ್ಸ್ ಜೊತೆ ಬಿಹೇವಿಯರ್ ಈ ಟೈನಿ ಔಲ್ದು ಚೆನ್ನಾಗಿರ್ಲಿಲ್ಲ. ಅವ್ರ ಜೊತೆ ಕೋಆರ್ಡಿನೇಷನ್ ಅನ್ನೋದು ಇಲ್ವೇ ಇರ್ಲಿಲ್ಲ. ಇವೆಲ್ಲ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಅವರು ಮಾಡಿದ ದೊಡ್ಡ ತಪ್ಪು ಕಸ್ಟಮರ್ಸ್ ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರ್ಲಿಲ್ಲ. ಅವರು ಸ್ಟಾರ್ಟ್ ಮಾಡಿದಾಗ ಬಿಸ್ನೆಸ್ ಮಾಡೆಲ್ ಬೇರೆನೆ ಇತ್ತು. ಆದ್ರೆ ಸ್ಟಾರ್ಟ್ ಆದ್ಮೇಲೆ ಬಿಸ್ನೆಸ್ ಮಾಡೆಲ್ ಏನೇನೋ ಆಯ್ತು. ಪ್ರತಿಯೊಂದು ಡೆಲಿವರಿಯಲ್ಲೂ ಅವರಿಗೆ 200 ರೂಪಾಯಿ ಲಾಸ್ ಆಗ್ತಾ ಇತ್ತು. ಏನಕ್ಕಂದ್ರೆ ಸುಮ್ನೆ ಆಫರ್ ಕೊಡೋಕ್ ಸ್ಟಾರ್ಟ್ ಮಾಡಿದ್ರು. ನೀನೇನಾದ್ರೂ ಬಿಸ್ನೆಸ್ ಮಾಡ್ತಿದ್ಯಾ ಅಂದ್ರೆ ಒಂದು ಸಿಂಪಲ್ ಆಗಿ ಒಂದು ಲಾಜಿಕ್ ನೆನ್ಪಿಟ್ಕೋ. ನೀನೇನಾದ್ರೂ ಫ್ರೀ ಆಗಿ ಸ್ಟಾರ್ಟ್ ಮಾಡ್ತಿದ್ಯಾ ಅಥವಾ ಡಿಸ್ಕೌಂಟ್ ಕೊಟ್ಟು ಸ್ಟಾರ್ಟ್ ಮಾಡ್ತಿದ್ಯಾ ಅನ್ಕೋ. ಆಗ ಜನರ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಥವಾ ಕಸ್ಟಮರ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅಂದ್ರೆ, ಅವರು ಎಕ್ಸ್ಪೆಕ್ಟ್ ಮಾಡೋದೇ ಫ್ರೀ ಆಗಿ, ಅವರು ಎಕ್ಸ್ಪೆಕ್ಟ್ ಮಾಡೋದೇ ಡಿಸ್ಕೌಂಟ್ಸ್ ಅಲ್ಲಿ. ಡಿಸ್ಕೌಂಟ್ ಇಡಬೇಕು, ನಿನಗ್ ಲಾಸ್ ಆಗ್ಬಾರ್ದು. ಅಕ್ಟೋಬರ್ 2015ರಲ್ಲಿ ಈ ಟೈನಿ ಔಲ್ ಅವರು 300 ಜನನ ಲೇ ಆಫ್ ಮಾಡಿದ್ರು. 300 ಜನನ ಲೇ ಆಫ್ ಮಾಡಿದ್ರು. ಲೇ ಆಫ್ ಅಂದ್ರೆ ಏನು ಅಂತ ಹೇಳ್ತೀನಿ ನೋಡು. ಲೇ ಆಫ್ ಅಂದ್ರೆ ಏನು ರೀಸನ್ ಇಲ್ಲದೆ ಕೆಲಸದಿಂದ ತೆಗೆಯೋದು. ಒಬ್ರು ತೆಗೆದ್ರೆ ಓಕೆ, ಒಂದೇ ಸತಿ 300 ಜನರನ್ನ ತೆಗೆದ್ರು. ಲೇ ಆಫ್ ಮಾಡಿದ್ರು. ಸಂಬಳ ಕೊಟ್ಟಾದ್ರು ಲೇ ಆಫ್ ಮಾಡ್ಬೇಕು ತಾನೆ. ಸಂಬಳ ಕೊಡ್ದೇನೆ ಲೇ ಆಫ್ ಮಾಡಿದ್ರು. ಏನು ಹೇಳ್ದೆ ಲಾಸ್ ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಒಂದೇ ಸತಿ 300 ಜನನ ಲೇ ಆಫ್ ಮಾಡೋದು, ದಟ್ಸ್ ನಾಟ್ ಗುಡ್. ಅದು ಕಂಪನಿಗೆ ಒಳ್ಳೇದೇ ಅಲ್ಲ. ಆ ಲೇ ಆಫ್ ಮಾಡಿರೋರಲ್ಲಿ ಕೆಲವೊಂದು ಜನ ಸೇರ್ಕೊಂಡು ಕಂಪನಿ ಕೋ ಫೌಂಡರ್ ನೇ ಹಾಸ್ಟೇಜ್ ಅಲ್ಲಿ ಇಟ್ಕೊಂಡ್ರು. ಒಂದು ರೂಮ್ ಅಲ್ಲಿ ಅವ್ರನ್ನ 24-48 ಗಂಟೆ ಅನ್ಸತ್ತೆ ಹಾಸ್ಟೇಜ್ ಅಲ್ಲಿ ಇಟ್ರು.
ಡಿಮ್ಯಾಂಡ್ಸ್ ಇಟ್ರು. ಲೇ ಆಫ್ ಮಾಡಿದಕ್ಕೆ ಕಂಪನ್ಸೇಷನ್ ಡಿಮ್ಯಾಂಡ್ ಮಾಡಿದ್ರು. ಈ ವಿಷಯ ನಿನಗೇನು ಗೊತ್ತಿರಲ್ಲ. ಏನಕ್ಕೆ ಅಂದ್ರೆ ನೀನ್ ಅವಾಗ ಇನ್ನೂ ಚಿಕ್ಕ ಮಗು ಆಗಿರ್ತೀಯ. ಬಿಸ್ನೆಸ್ ನ್ಯೂಸ್ ಈಗಾದ್ರೂ ಎಲ್ಲಿ ನೋಡ್ತೀಯ ನೀನು? ನೋಡಲ್ಲ ತಾನೆ. ಯೂನಿಟ್ ಎಕನಾಮಿಕ್ಸ್ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿರಲ್ಲ. ಸೇವಿಂಗ್ಸ್ ಏನು ಅಂತ ಗೊತ್ತಿರಲ್ಲ. ಇನ್ವೆಸ್ಟಿಂಗ್ ಅಂದ್ರೆ ಏನು ಅಂತ ಗೊತ್ತಿರಲ್ಲ. ಸ್ಟಾಕ್ಸ್ ಅಂದ್ರೆ ಗೊತ್ತಿರಲ್ಲ. ಟೆನ್ಷನ್ ತಗೋಬೇಡ. ನನ್ನ ಫಾಲೋ ಮಾಡು ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡು, ಎಲ್ಲ ಗೊತ್ತಾಗುತ್ತೆ. ನಾನು ಇದೀನಿ ಗುರು, ನಿಂಗೆ ಏನಕ್ಕೆ ಟೆನ್ಷನ್? ಆದ್ರೆ 2016 ಟೈನಿ ಔಲ್ ಇನ್ನೊಂದು ಹೊಸ ಸ್ಟಾರ್ಟ್ಅಪ್ ಜೊತೆ ಮೆರ್ಜ್ ಆಗ್ಬೇಕಾಗಿ ಬಂತು. ನೋಡು, ಅವರಲ್ಲಿ ಒಂದು ಬೆಸ್ಟ್ ಡಿಸಿಷನ್ ಏನ್ ತಗೊಂಡ್ರು ಅಂದ್ರೆ ಮೆರ್ಜ್ ಆದ್ರು ಗುರು. ಮೆರ್ಜ್ ಆಗಿದ್ದಕ್ಕೆ ಅವ್ರು ಅಟ್ಲೀಸ್ಟ್ ಸರ್ವೈವಿಂಗ್ ಆಗಿ ಬಂದ್ರು. ಆ ಸ್ಟಾರ್ಟ್ಅಪ್ ಹೆಸರು ರೋಡ್ ರನ್ನರ್ ಅಂತ. ಮೆರ್ಜ್ ಆದ್ಮೇಲೆ ಅದನ್ನ ರನ್ನರ್ ಅಂತ ಹೆಸರಿಟ್ರು. ಆದ್ರೆ ವಿಪರ್ಯಾಸ ಏನು ಅಂದ್ರೆ 2017 ಆ ರನ್ನರ್ನು ಕೂಡ ಝೊಮ್ಯಾಟೊ ಅವರು ತಗೋಬಿಟ್ರು. ಇದನ್ನೇ ಬಿಸ್ನೆಸ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಅಕ್ವೈರ್ ಮಾಡಿದ್ರು. ಮೊದಲನೇ ತಪ್ಪು ಏನು ಅಂದ್ರೆ ಅವರು ಸ್ಟೇಬಲ್ ಆಗಿರ್ಲಿಲ್ಲ. ಬಿಸ್ನೆಸ್ ಪ್ರೋಸ್ ಅಂಡ್ ಕಾನ್ಸ್ ಮೊದಲೇ ಗೊತ್ತಿರಲಿಲ್ಲ. ಅಷ್ಟು ಬೇಗ ಎಕ್ಸ್ಪ್ಯಾಂಡ್ ಮಾಡೋದು ಬೇಕಿತ್ತ ಗುರು? ಅಷ್ಟು ಬೇಗ ಎಕ್ಸ್ಪ್ಯಾಂಡ್ ಮಾಡದೇ ಬೇಕಿರ್ಲಿಲ್ಲ. ಯೂನಿಟ್ ಎಕನಾಮಿಕ್ಸ್ ಅನ್ನೋದು ಬೇಸಿಕ್ ಕೂಡ ಇವ್ರಿಗೆ ಗೊತ್ತಿರಲಿಲ್ಲ. ಮತ್ತೇನ್ ಗುರು, IIT ಅಲ್ಲಿ ಓದಿದ್ದಾರೆ, ಈ ತರದೆಲ್ಲ ಹೇಳ್ತೀಯ? ಓದಿದಾರಷ್ಟೇ, ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಐಡಿಯಾ ಇತ್ತು, ಬಿಸ್ನೆಸ್ ಮಾಡೋದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ನೆನ್ಪಿಟ್ಕೋ, ಬಿಸ್ನೆಸ್ ಮಾಡೋದು ಅಂದ್ರೆ ಐಡಿಯಾ ಇದೆ ಗುರು, ಎಕ್ಸಿಕ್ಯೂಟ್ ಮಾಡೋಣ ಗುರು, ದುಡ್ಡು ಬರುತ್ತೆ ಗುರು. ದುಡ್ಡು ಬರೋದಲ್ಲ, ದುಡ್ಡು ಮಾಡೋದು ಬಿಸ್ನೆಸ್. ಇನ್ನು ಎರಡನೇದೇನು ಅಂದ್ರೆ ಅನ್ವಾಂಟೆಡ್ ಖರ್ಚುಗಳು. ಸುಮ್ನೆ ಖರ್ಚು ಮಾಡಿದ್ರು. ಸುಮ್ನೆ ಎಂಪ್ಲಾಯೀಸ್ ನ ಹೈಯರ್ ಮಾಡಿದ್ರು. ಒಬ್ರು ಇಬ್ರನ್ನಲ್ಲ, 100 ಜನರನ್ನ ಹೈಯರ್ ಮಾಡಿದ್ರು. ನಿನಗೆ ಆಲ್ರೆಡಿ ಹೇಳಿದೀನಿ, 300 ಜನರನ್ನ ಲೇ ಆಫ್ ಮಾಡಿದ್ರು ಅಂತ. 300 ಜನರನ್ನ ಲೇ ಆಫ್ ಮಾಡಿದ್ರು ಅಂದ್ರೆ ತೆಗ್ದಾಕಿದ್ರು. ಸುಮ್ನೆ ಹೈಯರ್ ಮಾಡೋದು. ಆಮೇಲೆ ಮಾರ್ಕೆಟಿಂಗ್ ಎಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಿನಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡು, ಮಾರ್ಕೆಟಿಂಗ್ ಯಾವ ತರ ಮಾಡೋದು. ಜಸ್ಟ್ ಸ್ವಲ್ಪ ಅದ್ ಎಕ್ಸಾಂಪಲ್ ಯಾವ ತರ ಮಾಡೋದು ಅಂತ. ಇವಾಗ ನೀನು ಒಂದು ಕೂಲರ್ ನ ಇದು ಮಾಡಿರ್ತೀಯ ಅಂದ್ರೆ ನಿನ್ನ ಮ್ಯಾನುಫ್ಯಾಕ್ಚರಿಂಗೋ ಅಥವಾ ನಿನ್ನ ಬಿಸ್ನೆಸ್ ಕೂಲರ್ ಡಿಸ್ಟ್ರಿಬ್ಯೂಷನ್ ಮ್ಯಾನುಫ್ಯಾಕ್ಚರಿಂಗೋ ಏನೋ ಇಟ್ಟಿರ್ತೀಯ. ಆ ಕೂಲರ್ ನ ಮನಾಲಿಯಲ್ಲಿ ಏನಾದ್ರು ಮಾಡ್ತೀಯಾ? ಅದು ಚಳಿಗಾಲದಲ್ಲಿ ಮಾರ್ತೀಯಾ? ಅವ್ರಿಗೆ ಬೇಡವೇ ಬೇಡ. ನಮ್ಮ ಕಸ್ಟಮರ್ಸ್ ಯಾರು ಅನ್ನೋದು ಫಸ್ಟ್ ತಿಳ್ಕೋಬೇಕು. ಅದಾದ್ಮೇಲೆ ಆ ಕಸ್ಟಮರ್ಗೆ ಮಾರ್ಕೆಟಿಂಗ್ ಮಾಡು, ಅವ್ರಿಗೆ ತಿಳಿಸು, ಅವ್ರ ಹತ್ರ ಹೋಗ್ಲಿ. ಅದು ಬಿಟ್ಟು ಬಿಡುಗರು, ದುಡ್ಡಿದೆ, ಎಲ್ರಿಗೂ ತಿಳಿದೆ, ಎಲ್ಲಾನು ಮಾಡೋಣ, ಎಲ್ಲಾನು ತಗೊಳ್ಳೋಣ. ತಪ್ಪು. ಇನ್ನು ಮೂರನೇದು ಮೇನ್ ಇಂಪಾರ್ಟೆಂಟ್, ಇದನ್ನೋದು ಇಲ್ವೇ ಇಲ್ಲ ಅವರಿಗೆ. ಲೀಡರ್ಶಿಪ್ ಕ್ವಾಲಿಟಿ. ಫೌಂಡರ್ ಅನ್ನೋರಿಗೆ, ಏನು ಓನರ್ ಅಂತೀವ, ಅವರಿಗೆ ಲೀಡರ್ಶಿಪ್ ಇರಬೇಕು. ಕ್ವಿಕ್ ಡಿಸಿಷನ್ ಇರಬೇಕು. ಅದ್ರ ಜೊತೆ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಆದ್ಮೇಲೆ ಡಿಸಿಷನ್ ತಗೊಳ್ಳೋದಿರ್ಬೇಕು. 4ನೇ ತಪ್ಪು ಮಾಡಿದ್ದು, ಲೇ ಆಫ್ ಮಾಡಿದ್ರಲ್ಲ, 300 ಜನನ ತೆಗ್ದಾಕಿದ್ರಲ್ಲ, 300 ಜನನ ರೀಸನ್ ಇಲ್ಲದೆ ತೆಗ್ದಾಕಿದ್ರು. ಅವ್ರ ಹತ್ರ ಏನು ಮಾತಾಡದೆ ತೆಗ್ದಾಕಿದ್ರು, ಕಾಂಪನ್ಸೇಷನ್ ಕೊಡದೆ ತೆಗ್ದಾಕಿದ್ರು. ಅಲ್ಲಿ ಅವರು ಮಾಡಿದ್ದು ದೊಡ್ಡ ತಪ್ಪು. ಆ ನ್ಯೂಸ್ ವೈರಲ್ ಆಗೋಯ್ತು. ಇನ್ವೆಸ್ಟರ್ಸ್ ಯಾರು ಮುಂದೆನೇ ಬಂದಿಲ್ಲ. ನಿನ್ನ ಎಂಪ್ಲಾಯೀಸು ಅಥವಾ ನಿನ್ ಜೊತೆ ಕೆಲಸ ಮಾಡೋರ್ಗೆ ಜೊತೆ ಚೆನ್ನಾಗಿಟ್ಕೋ. 5ನೇದು, ಅವರ ಕಾಂಪಿಟೇಟರ್ ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡೇ ಇಲ್ಲ ಅವರು. ಸ್ವಿಗ್ಗಿ ಝೊಮ್ಯಾಟೊ ಆಫರ್ ಕೊಡ್ತಾ ಇದ್ದಾರೆ, ಬಟ್ ಆ ಆಫರ್ ಇಂದ ಸ್ವಿಗ್ಗಿಗಾಗಿರ್ಬೋದು ಝೊಮ್ಯಾಟೊಗಾಗಿರ್ಬೋದು ಲಾಸೇ ಆಗಲ್ಲ. ನಿನಗೆ ಅದು ಹೆಂಗೆ ಆಗಲ್ಲ ಅವರು 50% 60% ಕೊಡ್ತಾರಲ್ಲ. ಒಂದ್ಸತಿ ಅವ್ರದ್ದು ಪಾಡ್ಕಾಸ್ಟ್ಗಳು ಬರುತ್ತೆ ನೋಡ್ಬೇಕಾದ್ರೆ, ಝೊಮ್ಯಾಟೊ ಓನರ್ದು. ಅಪ್ಡೇಟ್ ಆಗ್ಬೇಕು ಮಾಮ್, ಮೊದ್ಲು ಅಪ್ಡೇಟ್ ಆಗು. ಪ್ರತಿಯೊಂದರಲ್ಲೂ ಅಪ್ಡೇಟ್ ಆಗಬೇಕು. ಈಗ ಫುಡ್ ಡೆಲಿವರಿಯಲ್ಲಿ ಯಾರು ಗುರು ಡಾಮಿನೇಟ್ ಮಾಡ್ತಾ ಇರೋದು? ಫುಡ್ ಡೆಲಿವರಿ ಅಂದ್ರೆ ನಿಮಗೆ ಮೈಂಡ್ ಅಲ್ಲಿ ಬರೋದು ಸ್ವಿಗ್ಗಿ ಝೊಮ್ಯಾಟೊ. ಎಸ್, ಅಫ್ ಕೋರ್ಸ್ ದೇ ಆರ್ ಡಾಮಿನೇಟಿಂಗ್ ದ ಹೋಲ್ ಫುಡ್ ಡೆಲಿವರಿ ಇಂಡಸ್ಟ್ರಿ. ಈ ತಪ್ಪುಗಳು ಏನು ಅವ್ರು ಮಾಡದೇ ಇದ್ದಿದ್ರೆ ಟೈನಿ ಔಲ್ ನಂಬರ್ 1 ಅಲ್ಲಿ ಇರ್ತಿತ್ತು. ಈ ಸ್ಟಾರ್ಟ್ಅಪ್ ಇಂದ ಬರೀ ಫೇಲ್ಯೂರ್ ಮಾತ್ರ ನೋಡೋದಲ್ಲ, ಅವರ ಆಂಬಿಷನ್ ಆಗಿರ್ಬೋದು, ಅವರ ಮಿಸ್ ಜಡ್ಜ್ಮೆಂಟ್ ಆಗಿರ್ಬೋದು, ಇವೆರಡಕ್ಕಿಂತ ಮುಖ್ಯವಾಗಿ ದ ಬ್ರೂಟಲ್ ರಿಯಾಲಿಟಿ ಆಫ್ ಸ್ಟಾರ್ಟ್ಅಪ್ ಬಗ್ಗೆ ನೀನ್ ತಿಳ್ಕೋಬೇಕು. ಸ್ಟಾರ್ಟ್ಅಪ್ ಅನ್ನೋದು ಒಂದು ರೇಸ್ ಅನ್ಕೋ ಗುರು. ಅಲ್ಲಿ ಮುಂದೆ ಲೈನ್ ಇರತ್ತ ಅನ್ಕೋ. ಆ ಲೈನ್ ಅಲ್ಲಿ ಎಲ್ಲರೂ ಫಸ್ಟ್ ಬರಕ್ ಆಗಲ್ಲ. ಓಡ್ತಾ ಇರ್ಬೇಕು. ಓಡಿದ್ರೆ ಒಬ್ರು ಇಬ್ರು 3 ಜನ ಬರ್ತಾರೆ, ಆ ಲೈನ್ ಟಚ್ ಆಗ್ತಾರೆ. ಆದ್ರೆ ಆ ಲೈನ್ ಹತ್ರ ಹೋಗ್ದೇನೆ, ಅರ್ಧ ದಾರಿನೂ ಹೋಗ್ದೇನೆ ಕೆಳಗಡೆ ಬೀಳೋರು ತುಂಬಾ ಜನ ಇದ್ದಾರೆ. ನಿನಗೆ ಹಂಗ ಆಗಕ್ ಬಿಡಲ್ಲ. ಏನಕ್ಕೆ ಹೇಳೋ, ಈ ತರ ಫೇಲ್ಯೂರ್ ಕಥೆಗಳನ್ನ ನಿನಗೆ ಹೇಳ್ತಾನೆ ಇರ್ತೀನಿ. ಈ ಫೇಲ್ಯೂರ್ ಕಥೆಗಳಿಂದ ಈ ತಪ್ಪನ್ನ ನೀನ್ ಮಾಡಕ್ ಹೋಗ್ಬೇಡ. ಫೇಲ್ಯೂರ್ ಆಗೋರು ಆಗ್ಲಿ ಗುರು, ಅವ್ರನ್ನ ನೋಡಿ ನಾವು ಕಲ್ತ್ಕೊಂಡು ನಾವು ಆ ತಪ್ಪನ್ನ ಮಾಡದೆ ನಾವು ವಿನ್ನರ್ ಆಗೋಣ, ನಾವು ಸಕ್ಸಸ್ ಆಗೋಣ ಗುರು. ಏನಂತೀಯ? ಇನ್ನು ಸ್ಟ್ರೆಸ್ ಮಾಡಿ ಹೇಳ್ಬೇಕು, ನನ್ನ ಸ್ಟೈಲಲ್ಲಿ ಹೇಳ್ಬೇಕು ಅಂದ್ರೆ, ಫೇಲ್ಯೂರ್ ಇಸ್ ನಾಟ್ ಅ ಎಂಡ್, ಇಟ್ಸ್ ಜಸ್ಟ್ ಅ ಬಿಗಿನಿಂಗ್. ಬರ್ಲಾ? ಮತ್ತೆ ಬರ್ತೀನಿ ಇನ್ನೊಂದು ಫೇಲ್ಯೂರ್ ಕೇಸ್ ಸ್ಟಡಿ ಇಟ್ಕೊಂಡು. ಇನ್ನೊಂದು ವಿಷಯ, ಮೈನ್ ಇಂಪಾರ್ಟೆಂಟ್ ವಿಷಯ ಹೇಳೋದೇ ಮರ್ತೆ. ಈ ಸ್ಟಾರ್ಟ್ಅಪ್ ಅದು ಇದು ಅನ್ಕೊಂಡಿತ್ತು ನಾನು ಹುಚ್ಚ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಮ್ಮ, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಸಬ್ಸ್ಕ್ರೈಬ್ ಮಾಡು. ನೀನೆಲ್ಲ ಮಾಡ್ತೀಯ ಬಿಡು. ನಿನಗೆ ಈ ಥರ ಏನೋ ಮುಲ್ಲ ಕಾಂಟೆಂಟ್ಗಳು, ಅದಾದಮೇಲೆ ಏನಂತ ಅದಕ್ಕೆ ಏನೋ ಒಂದು ಕಾಂಟೆಂಟ್ಗಳು ಬಿಡು. ಅವರು ಆ ಕಾಂಟೆಂಟ್ಗಳು ನೋಡ್ತಾ ಇರು. ನೀನು ಬಿಸ್ನೆಸ್ ಮಾಡಬೇಡ, ದುಡ್ಡು ಮಾಡಬೇಡ, ಮಾಡು. ನೋಡೋದು ಸಾಕು, ಸಬ್ಸ್ಕ್ರೈಬ್ ಮಾಡು.